ಪ್ರತಿವೀಕ್ಷಕರೇ 56,432 ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸ್ತೀವಿ ಎಂಬುದಾಗಿ ಪತ್ರಿಕೆಗಳಲ್ಲಿ ಸುದ್ದಿ ಹೊರಬಿದ್ದಿದೆ. ಈಗ ಈ ಹುದ್ದೆಗಳನ್ನ ಭರ್ತಿ ಮಾಡಲು ಇದ್ದಂತ ವಿಘ್ನ ಕಳೆದಿದೆ. ಅದೇ ಒಳ ಮೀಸಲಾತಿ ಅಂತಕ್ಕಂಥ ಒಂದು ಮಾನದಂಡ. ಸುಮಾರು 4 ದಶಕಗಳ ಹಿಂದಿನಿಂದ ಈ ಒಳ ಮೀಸಲಾತಿಗೆ ಹೋರಾಟ ನಡೀತಾ ಇತ್ತು. ಇಂದಿಗೆ ಐತಿಹಾಸಿಕವಾದಂತ ತೀರ್ಪನ್ನ ಕೊಟ್ಟಿದೀವಿ ಅಂತ ಹೇಳಿ ಸರ್ಕಾರ ಹೇಳ್ಕೊಂಡಿದೆ. ಎಲ್ಲರಿಗೂ ಕೂಡ ನ್ಯಾಯಸಮ್ಮತವನ್ನ ಒದಗಿಸಿದೀವಿ ಅಂತಲೂ ಕೂಡ ಹೇಳ್ಕೊಂಡಿದೆ. ಇಲ್ಲಿ ಏನು ಇಷ್ಟು ದೊಡ್ಡ ಮಟ್ಟದ ಹುದ್ದೆಗಳನ್ನ ತುಂಬಬೇಕೋ ಅಂದ್ರೆ 2 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಕರ್ನಾಟಕದಲ್ಲಿ ಖಾಲಿ ಇವೆ. ಅದರಲ್ಲಿ ಈ 56,000ವನ್ನ ನಾವು ತುಂಬ್ತೀವಿ ಅಂತ ಏನು ಹೇಳ್ಕೊಂಡಿದ್ಯೋ, ಈ ದೊಡ್ಡ ಮಟ್ಟದ ಹುದ್ದೆಗಳನ್ನ ತುಂಬಲಿಕ್ಕೆ ಮೀಸಲಾತಿ ಅಂತಕ್ಕಂಥದ್ದು, ಅದರಲ್ಲೂ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಶನ್ ಬಹಳ ಗೊಂದಲಕ್ಕೆ ಒಳಗಾಗಿತ್ತು. ಬಹುತೇಕವಾಗಿ ಏನು ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ಅವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು, ಅದರ ಆಧಾರದ ಮೇಲೆ ಬಹಳ ಹಿಂದೆನೆ ಇದನ್ನ ಚಾಲ್ತಿಗೆ ತರ್ತೀವಿ ಎಂಬುದಾಗಿ ಹೇಳಿದ್ರು. ಚಾಲ್ತಿಗೆ ತರುವಂತ ಸಂದರ್ಭದಲ್ಲಿ ಈ ಎಡಗೈ ಬಲಗೈ ಏನು ಎಸ್ಸಿನಲ್ಲಿ ಇದೆಯೋ ಇವರು ಇಲ್ಲ, ಇದು ಸರಿ ಇಲ್ಲ, ಇದು ನ್ಯಾಯಸಮ್ಮತವಲ್ಲ, ಇದು ಸರಿಯಾದ ಒಳ ಮೀಸಲಾತಿ ಅಲ್ಲ, ಆ ದಿಸೆಯಿಂದಾಗಿ ನಾವು ಕೋರ್ಟ್ ಮುಖೇನ ಇದನ್ನು ಪರಿಹರಿಸ್ಕೊಳ್ತೀವಿ ಅಂತ ಹೇಳಿ ಕೆಲವು ಜನ ಕೋರ್ಟ್ ಹೋಗಿದ್ರು. ಇಂತಹ ಸಂದರ್ಭದಲ್ಲಿ ಈ ಹುದ್ದೆಗಳನ್ನ ತುಂಬಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆ? ಒಳ ಮೀಸಲಾತಿ ಒಂದು ಅಂಶ ಕೋರ್ಟ್ ನಲ್ಲಿತ್ತು. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಇದನ್ನ ನೀವು ಪರಿಹರಿಸ್ಕೋಬೇಕು, ಹುದ್ದೆಗಳನ್ನ ತುಂಬೋದಕ್ಕೆ ಈ ಒಂದು ಅವಕಾಶ ಬೇಕಾಗುತ್ತೆ ಅಂತಕ್ಕಂತ ಹಿನ್ನೆಲೆಯಲ್ಲೇ ಹೇಳಿತ್ತು. ಅದನ್ನ ಸರ್ಕಾರ ಕಾಯ್ತಿತ್ತು. ಆದ್ರೆ ಅದರ ನಡುವೆನೆ ಹೋರಾಟಗಳು ಶುರುವಾದವು. ನಿರುದ್ಯೋಗದ ಸಮಸ್ಯೆ ಇದೆ, ಯುವಕರು ವಿದ್ಯಾವಂತರಾಗಿ ಎಲ್ಲೋ ಒಂದ್ ಕಡೆ ಬೀದಿಗೆ ಬರುವ ಸಂದರ್ಭ ಬಂದಿದೆ, ಆ ದಿಸೆಯಿಂದಾಗಿ ಹುದ್ದೆಗಳನ್ನ ತುಂಬಲೇಬೇಕು ಅಂತ ಹೇಳಿ ಹೋರಾಟಗಳು ಆರಂಭ ಆದವು. ಆಗ ಸರ್ಕಾರ ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಏನಿದೆಯೋ ಕೋರ್ಟ್ ಅಲ್ಲಿ ಇರೋದ್ರಿಂದ ತೀರ್ಮಾನ ಆಗುವವರೆಗೆ ನಾವು ವೇಟ್ ಮಾಡ್ತೀವಿ, ಆದ್ರೆ ಹುದ್ದೆಗಳನ್ನ ತುಂಬ್ತೀವಿ. ಹೇಗ್ ತುಂಬ್ತೀವಿ? ಏನು ಈ 56%ಗೆ ಏರಿದೆಯೋ, 50ಕ್ಕೆ ಇದ್ದಂತ ರಿಸರ್ವೇಶನ್ 56ಕ್ಕೆ ಏರಿದೆಯೋ, ಈ 6% ಅನ್ನ ನಾವು ಬ್ಯಾಕ್ಲಾಗ್ ಅಂತ ಕನ್ಸಿಡರ್ ಮಾಡಿ ಇರಿಸ್ತೀವಿ. ಕೋರ್ಟ್ ನಲ್ಲಿ ಏನು ಮಾಹಿತಿ ಬರುತ್ತೋ, ಆದೇಶ ಬರುತ್ತೋ ಅದರಂತೆ ಇವುಗಳನ್ನು ಕೂಡ ನಾವು ನಂತರದಲ್ಲಿ ಫಿಲ್ ಮಾಡ್ಕೊಳ್ತೀವಿ ಎಂಬುದಾಗಿ ಹೇಳಿ ಮತ್ತೆ ಅಧಿಸೂಚನೆಯನ್ನ ಹೊರಡಿಸಕ್ ಹೋಗಿತ್ತು. ಆದ್ರೆ ಮತ್ತೆ ಕೆಲವು ತಂಡಗಳು ಮತ್ತೆ ಇದಕ್ಕೆ ತಡೆಯನ್ನ ತಂದವು. ಈ ಹಿನ್ನೆಲೆಯಲ್ಲಿ ಇದು ಮತ್ತೆ ಮುಂದಕ್ಕೆ ಹೋಯ್ತು. ಒಳ ಮೀಸಲಾತಿ ತೀರ್ಮಾನ ಆಗದೇನೆ ಖಂಡಿತ ಇದು ಪರಿಹಾರ ಆಗಲ್ಲ, ಹುದ್ದೆಗಳನ್ನ ತುಂಬಲಿಕ್ಕೆ ಆಗೋದಿಲ್ಲ ಅನ್ನುವ ಮಟ್ಟಕ್ಕೆ ಬಂತು. ಅದಕ್ಕಾಗಿ ಸರ್ಕಾರ ಒಂದು ಉನ್ನತ ಮಟ್ಟದ ಸಭೆಯನ್ನ ನಾವು ಕರಿತೀವಿ ಅಂತ ಹೇಳಿ ಈಗ ಉನ್ನತ ಮಟ್ಟದ ಸಭೆಯನ್ನ ಕರೆದು ಒಳ ಮೀಸಲಾತಿಯನ್ನ ಹಂಚಲಾಗಿದೆ. ಆದ್ರೆ ಏನು ಸುಪ್ರೀಂ ಕೋರ್ಟ್ ಹೇಳಿತ್ತೋ, ಈ ಮೀಸಲಾತಿ ಅಂತಕ್ಕಂಥದ್ದು 50%ಗೆ ಹೆಚ್ಚಾಗಬಾರ್ದು, ನೀವು 50 ಒಳಗಡೆನೆ ಏನಿದೆ ಮಾಡ್ಕೊಳ್ಳಿ, ಈ 6ಅನ್ನ ನೀವು ತರಬಾರ್ದು, ಇದು ಆಗೋದಿಲ್ಲ ಅಂತಕ್ಕಂತ ಒಂದು ಹೇಳಿಕೆಯನ್ನ ಕೊಟ್ಟಿತ್ತೋ, ಆ ಸಂದರ್ಭದಲ್ಲಿ ಸರ್ಕಾರ ಮತ್ತೆ ಹೇಗ್ ಮಾಡೋದು? ಈಗ ಬಸವರಾಜ ಬೊಮ್ಮಾಯಿ ಅವರಿದ್ದಂತಹ ಸರ್ಕಾರದಲ್ಲಿ ಈ ಮೀಸಲಾತಿಯನ್ನ ಏನು ಹೆಚ್ಚಿಸಲಾಗಿತ್ತೋ 15 ಇದ್ದದ್ದನ್ನ 17 ಮಾಡಿ, 3 ಇದ್ದದ್ದನ್ನ 7 ಮಾಡಿ, ಏನು ಹೆಚ್ಚಳ ಆಗಿತ್ತೋ ಈ 6% ಹೆಚ್ಚಳ ಆಗಿತ್ತೋ ಇದನ್ನ ಮತ್ ಏನ್ ಮಾಡೋದು? ಸುಪ್ರೀಂ ಕೋರ್ಟ್ ನ ಒಂದು ಆಧಾರದ ಮೇಲೆ ನಾವೀಗ ಹೆಚ್ಚಿಸುವಾಗಿಲ್ಲ, 15% ಅಲ್ಲೇ ಅವರಿಗೆ ಮೀಸಲಾತಿಯನ್ನ ನೀಡಬೇಕಾಗತ್ತೆ, 2% ಹೆಚ್ಚಿಸುವಾಗಿಲ್ಲ. ಅಂದ್ರೆ ಏನು SC ಸಮುದಾಯ ಇದೆಯೋ ಆ SC ಸಮುದಾಯಕ್ಕೆ 15% ರಿಸರ್ವೇಶನ್ ಏನಿದೆಯೋ ಅದನ್ನ ಹಾಗೆ ಕಾಯ್ದುಕೊಳ್ಬೇಕು, 2% ಈಗ ಹೆಚ್ಚಿಸುವಾಗಿಲ್ಲ. ಯಾಕಂತ ಹೇಳಿದ್ರೆ ಈಗೇನು ರಿಸರ್ವೇಶನ್ ಸಾಂವಿಧಾನಿಕವಾಗಿದೆಯೋ ಅದಕ್ಕೆ ವಿರುದ್ಧವಾಗಿ ಹೋದಾಗತ್ತೆ, ಹೆಚ್ಚಿಸುವಾಗಿಲ್ಲ. ಇನ್ನು ಪರಿಶಿಷ್ಟ ಪಂಗಡಗಳಿಗೆ ಏನು 3% ಇತ್ತೋ ಅದನ್ನ 4% ಹೆಚ್ಚಿಸಿ 7% ಮಾಡಿದ್ರೋ ಅಲ್ಲೂ ಕೂಡ 4% ಅನ್ನ ಹೆಚ್ಚಿಸುವಾಗಿಲ್ಲ. ಈ 4+2 50ಕ್ಕಿಂತ ಜಾಸ್ತಿ ಆಗ್ತಾ ಇತ್ತು, 6 ಜಾಸ್ತಿ ಆಗ್ತಾ ಇತ್ತು, ಹೆಚ್ಚಿಸುವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಗೊಂದಲಕ್ಕೆ ಈಡಾಗಿತ್ತು. ಬಹುತೇಕವಾಗಿ ಹೋರಾಟ ಯಾರಿಂದ ಆಗ್ತಿತ್ತು ಅಂತ ಹೇಳಿದ್ರೆ ಈ SC ಸಮುದಾಯ ಏನಿದೋ ಇದ್ರೊಳಗಡೆ ಬರ್ತಕ್ಕಂತಹ ಎಡಗೈ ಬಲಗೈ ಇದರಲ್ಲಿ ಹೋರಾಟ ಜಾಸ್ತಿ ಇತ್ತು. ಇಂತಹ ಸಂದರ್ಭದಲ್ಲಿ ಈ SCಗೆ ಇರತಕ್ಕಂತ ಮಾನದಂಡ ಏನಿದೆಯೋ ಅಂದ್ರೆ 15% ಇದೆಯೋ ಇದನ್ನ ಕರೆಕ್ಟ್ ಆಗಿ ಹಂಚಬೇಕಾಗಿತ್ತು. ಏನು ನಾಗಮೋಹನ್ ದಾಸ್ ಅವರಿದ್ದಂತ ಈ ಒಂದು ಪೀಠ ಇತ್ತೋ ಅಥವಾ ಆಯೋಗ ಇತ್ತೋ, ಈ ಆಯೋಗ ಕೊಟ್ಟಂತ ಒಂದು ವರದಿಯ ಮೇರೆಗೆ ಈ ಸಮುದಾಯವನ್ನ ವರ್ಗೀಕರಿಸಲಾಗಿತ್ತು ABCD ಅಂತ. ಆ ನಂತರದಲ್ಲಿ ರಿಸರ್ವೇಶನ್ ನ 6,
5-5-1 ಕ್ರಮವಾಗಿ ತರಲಾಗಿತ್ತು. ಆದರೆ ಈ ಒಂದು ಕ್ರಮ ಆ ಸಮುದಾಯಕ್ಕೆ ಒಪ್ಪಿಗೆ ಆಗ್ಲಿಲ್ಲ. ಅವರು ಕೋರ್ಟ್ಗಳ ಮೊರೆ ಹೋದ್ರು. ಆ ನಂತರದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ತಾಂತ್ರಿಕ ಕಮಿಟಿಯನ್ನ ನೇಮಿಸಲಾಯಿತು. ಆ ಸಂದರ್ಭದಲ್ಲಿ ಅದು 3 ವರ್ಗವನ್ನ ಮಾಡಿ, ABC ಎಂಬುದಾಗಿ ವರ್ಗವನ್ನ ಮಾಡಿ, ಅಲ್ಲೂ ಕೂಡ ಒಳ ಮೀಸಲಾತಿಯನ್ನ ಹಂಚಲಾಯಿತು. ಅಲ್ಲಿ ಹಂಚಿದಂತ ಈ ಒಂದು ಮೀಸಲಾತಿ 5.3, 5.3, 4.4 ಎಂಬುದಾಗಿ ಹಂಚಲಾಯಿತು. ಅಂದ್ರೆ ABC ಗುಂಪಿಗೆ ಕ್ರಮವಾಗಿ ಹೀಗೆ ವರ್ಗೀಕರಿಸಲಾಯಿತು. ಇದನ್ನು ಕೂಡ ಈ ಸಮುದಾಯಗಳು ಒಪ್ಕೊಂಡಿಲ್ಲ. ಸರ್ಕಾರ ಮತ್ತೆ ತಲೆ ಕೆಡಿಸ್ಕೊಳ್ತು. ಮತ್ತೆ ಹೇಗೆ ಇದನ್ನ ಹಂಚೋದು, ಯಾರು ಒಪ್ಪೋದಿಲ್ಲ ಅಂದ್ರೆ ಹೇಗೆ ಹಂಚೋದು ಅಂತಕ್ಕಂತ ಒಂದು ಸಂದಿಗ್ಧತೆಗೆ ಸರ್ಕಾರ ಒಳಗಾಗಿ ಇದಕ್ಕೇನಾದ್ರೂ ಒಂದು ತೀರ್ಮಾನ ಮಾಡ್ಲೇಬೇಕು ಅಂತ ಹೇಳಿ ಉನ್ನತ ಮಟ್ಟದ ಸಭೆಯನ್ನ ಸಚಿವ ಸಂಪುಟದಲ್ಲಿ ಕರೆಯಲಾಯಿತು. ಆ ಸಂದರ್ಭದಲ್ಲಿ ಈ ಏನು SCಗೆ 3 ವರ್ಗವನ್ನ ಮಾಡಲಾಗಿದೆಯೋ, ಸುಮಾರು 101 ಇರತಕ್ಕಂತ ಜಾತಿಗಳಿಗೆ 3 ವರ್ಗವನ್ನ ಮಾಡಲಾಗಿದೆಯೋ, ABC ಅಂತ ಆ Aಗೆ 5.25, Bಗೆ 5.25, ಒಟ್ಟಾರೆ 10.25, 5.25, 10.25. ಇನ್ನು C ಗುಂಪೇನಿದೆಯೋ ಅದಕ್ಕೆ 4.5, 4.25, ಒಟ್ಟು 15% ಅನ್ನ ಇಡ್ಲಾಯಿತು. ಈ SC ಸಮುದಾಯದ 3 ವಿಭಾಗಗಳಿಗೆ 15% ಅನ್ನ ಮಾಡ್ಲಾಯಿತು. ಈಗ ಸಂವಿಧಾನಾತ್ಮಕವಾಗಿ ಅದು ಹೆಚ್ಚಿಗೆ ಆಗ್ಲಿಲ್ಲ, 15% ನಲ್ಲೇ ಒಳ ಮೀಸಲಾತಿಯನ್ನ ಹಂಚಲಾಯಿತು. SCA ಗುಂಪನ್ನ ಎಡಗೈ ಅಂತಲೋ, SCB ಗುಂಪನ್ನ ಬಲಗೈ ವರ್ಗದವರು ಅಂತಲೋ, SCC ಗುಂಪನ್ನ ಸ್ಪೃಶ್ಯ ಅಲೆಮಾರಿಗಳ ಗುಂಪು ಅಂತಲೋ, ಇದಕ್ಕೆ 59 ಜಾತಿಗಳನ್ನು ಕೂಡ ನಾವು ಸೇರಿಸಿದೀವಿ ಅಂತಲೂ ಹೇಳಿ ವರ್ಗಾವಣೆಯನ್ನ ಮಾಡಲಾಯಿತು. ಜೊತೆಗೆ ಇದನ್ನ ಸಚಿವ ಸಂಪುಟ ಒಪ್ಪಿಕೊಳ್ತು ಕೂಡ. ಇಷ್ಟಾಗುವುದರ ಜೊತೆಗೆ ಮತ್ತೊಂದು ಸಮಸ್ಯೆ ಇತ್ತು, ಅದು ರೋಸ್ಟರ್ ಬಿಂದು. ಈ ರೋಸ್ಟರ್ ಬಿಂದುಗೂ ಕೂಡ ಪರಿಹಾರವನ್ನ ಹುಡುಕ್ಬೇಕಾಗಿತ್ತು. ಯಾವಾಗ ABC ವರ್ಗೀಕರಣ ಮಾಡಲಾಯಿತೋ, ಈ ಸಮುದಾಯಗಳಲ್ಲಿರ್ತಕ್ಕಂಥ ಜಾತಿಗಳು ನಮ್ಗೆ ರೋಸ್ಟರ್ ಬಿಂದು ಸಿಗಲ್ಲ, ನಮ್ಗೆ ರೋಸ್ಟರ್ ಬಿಂದು ಸಿಗಲ್ಲ, ರೋಸ್ಟರ್ ಬಿಂದು ಆರಂಭದಿಂದ ಅಂತ್ಯದವರೆಗೆ ಏನಾದ್ರು ಹೋದ್ರೆ ನಾವು ಕೆಲಸಗಳನ್ನು ತಗೊಳಕ್ಕೆ ಆಗೋದಿಲ್ಲ, ಉದ್ಯೋಗಗಳು ಸಿಗೋದೇ ಇಲ್ಲ, ರೋಸ್ಟರ್ ಬಿಂದು ಹಾಗೆ ಮುಂದುವರಿತಾ ಹೋಗುತ್ತೆ. ಆತಿಸಿಂದಾಗಿ ಇದಕ್ಕೆ ಪರಿಹಾರವನ್ನ ಒದಗಿಸಿಕೊಡ್ಲೇಬೇಕು, ಇದು ಒಂದು ವರ್ಗಕ್ಕೆ ಹೆಚ್ಚು ಅವಕಾಶವನ್ನ ಕೊಟ್ಟಂಗಾಗತ್ತೆ ಎಂಬುದಾಗಿ ಸರ್ಕಾರದ ಮುಂದೆ ತಮ್ಮ ಬೇಡಿಕೆಗಳನ್ನ ಇಟ್ಟು ಹೋರಾಟಗಳನ್ನು ಕೂಡ ಆರಂಭ ಮಾಡಿದವು. ಇಂಥ ಸಂದರ್ಭದಲ್ಲಿ ಸರ್ಕಾರ ಈ ರೋಸ್ಟರ್ ಬಿಂದುಗೂ ಕೂಡ ಪರಿಹಾರವನ್ನ ಹುಡುಕ್ಬೇಕಾಗಿತ್ತು. ಅದಕ್ಕಾಗಿ ಒಂದು ಮಾನದಂಡವನ್ನ ಸರ್ಕಾರ ಇಟ್ಕೊಂಡಿದೀವಿ ಎಂಬುದಾಗಿ ಹೇಳಿಕೆಯನ್ನ ನೀಡಿದೆ. ಅದೇ ಈ ರೋಸ್ಟರ್ ಬಿಂದುನಲ್ಲಿ ಏನು ABC ವರ್ಗದವ್ರು ಬರ್ತಾರೋ, ಈ ABC ವರ್ಗದವರಿಗೆ ಅವಕಾಶ ಎಲ್ರಿಗೂ ದೊರಕಬೇಕು ಅಂತ ಹೇಳಿದ್ರೆ ಅದನ್ನ ಜನರಲ್ ಮೆರಿಟ್ ಗೆ ತಗೊಂಡ್ಬರ್ತೀವಿ. ಅಂದ್ರೆ SC ಜನರಲ್ ಅಂತ ತಗೊಂಡ್ ಬರ್ತೀವಿ ರೋಸ್ಟರ್ ಬಿಂದುವಿನಲ್ಲಿ. ಆಗ 3 ವರ್ಗದವರು ಕೂಡ ಅದಕ್ಕೆ ಕಾಂಪೀಟ್ ಮಾಡಬಹುದು, ಸಾಧ್ಯ ಇದೆ, ಯಾರಿಗೂ ಅನ್ಯಾಯ ಆಗೋದಿಲ್ಲ ಎಂಬುದಾಗಿ SC ಜನರಲ್ ಎಂಬುದಾಗಿ ರೋಸ್ಟರ್ ಬಿಂದುವಿನಲ್ಲಿ ಹೊಸದಾಗಿ ತರಲಾಗಿದೆ. ರೋಸ್ಟರ್ ಬಿಂದು ಬಗ್ಗೆ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಒಂದು ಕಾಮೆಂಟ್ ಮಾಡಿ. ರೋಸ್ಟರ್ ಹೇಗ್ ನಡೆಯುತ್ತೆ, ಸರ್ಕಾರದ ಲೆವೆಲ್ ಅಲ್ಲಿ ರೋಸ್ಟರ್ ಬಿಂದು ಹೇಗಾಗಿದೆ, ಎಲ್ಲವನ್ನ ವಿತ್ ಪ್ರೂಫ್ ನಿಮ್ಗೆ ಮತ್ತೊಂದು ವಿಡಿಯೋ ಮಾಡ್ಕೊಡ್ತೇನೆ. ಈಗ ಸರ್ಕಾರ ರೋಸ್ಟರ್ ಬಿಂದುವಿನ ಸಮಸ್ಯೆಯನ್ನು ಕೂಡ ನಾವು ಪರಿಹಾರ ಮಾಡಿದೀವಿ, ಅದನ್ನ ಜನರಲ್ ಇಟ್ಟಿದೀವಿ, 3 ಒಂದು ಕ್ಯಾಟಗರಿಯವರು ಕೂಡ ಅಲ್ಲಿ ಹೋಗಿ ಕಾಂಪೀಟ್ ಮಾಡಬಹುದು ಎಂಬುದಾಗಿ ಹೇಳಿಕೆಯನ್ನ ನೀಡಿದೆ. ಇಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವ ಆಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಏನು 5.25 ಅಂದ್ರೆ 5.25 ಅಂತ ಈ ಒಂದು ಮೀಸಲಾತಿಯನ್ನ ಅಂದ್ರೆ ಒಳ ಮೀಸಲಾತಿಯನ್ನ ಇಟ್ಟಿದ್ಯೋ, ಇಲ್ಲಿ 100ಕ್ಕೆ 5.25 ಅಂತ ಹೇಳಿದ್ರೆ 5 ಕಾಲ ಆಯ್ತು. ಈಗ 100ಕ್ಕೆ 5 ಅಂದ್ರೆ ಒಂದ್ 5 ಮಂದಿಯನ್ನ ಆಯ್ಕೆ ಮಾಡ್ಲಾಗುತ್ತೆ. ಈ ಕಾಲನ್ನ ಹೇಗೆ ಆಯ್ಕೆ ಮಾಡೋದು, ಇದು ಕೂಡ ಒಂದು ಸಮಸ್ಯೆ. ಇದನ್ನ ಹೇಗೆ ಪರಿಹಾರ ಮಾಡುತ್ತೆ ಸರ್ಕಾರ ಅನ್ನೋದು ನನ್ನ ಮಟ್ಟಿಗೆ ಹೇಳೋದಾದ್ರೆ, ಈಗ ಈ ಕಾಲನ್ನ ಅಂದ್ರೆ 4ನೇ 1 ಭಾಗ ಅಂತೇನಿದೆಯೋ, ಈ ಕಾಲನ್ನ ಏನು ಪರ್ಸೆಂಟೇಜ್ ಬರುತ್ತೋ, ಅಂದ್ರೆ ಈಗ ಒಂದು ಕಾಂಪಿಟೇಷನ್ಗೆ ಎಕ್ಸಾಮ್ ನಡೆಯುತ್ತೆ, ಅದರಲ್ಲಿ 5 ಜನವನ್ನ ಪರ್ಸೆಂಟೇಜ್ ಮೇಲೆ ಆಯ್ಕೆ ಮಾಡ್ಬಿಟ್ಟಿದ್ದಾರೆ, ನಡೆಯುತ್ತದು. ಇನ್ನು ಉಳಿಕೆ ಕಾಲ್ ಭಾಗ ಇದೆಯಲ್ಲ, ಇದನ್ನ ಮತ್ತೆ 4 ಜನವನ್ನ ತಗೋಬೇಕಾಗತ್ತೆ. 4 ಮಂದಿಯನ್ನ ಕನ್ಸಿಡರ್ ಮಾಡಿ, ಅಂದ್ರೆ
ಅದರ ಕೆಳಗಡೆ ಬರ್ತಕ್ಕಂಥ 4% ಕನ್ಸಿಡರ್ ಮಾಡಿ ಆ ಸಂದರ್ಭದಲ್ಲಿ ಯಾರಿಗೆ ಹೆಚ್ಚು ಪರ್ಸೆಂಟೇಜ್ ಇರುತ್ತೋ ಆ ಒಂದನ್ನ ಕನ್ಸಿಡರ್ ಮಾಡಿದ್ರೆ 1/4 ಭಾಗ ಕ್ಲಿಯರ್ ಆಗುತ್ತೆ. ಆಗ 5.25 ಅಂದ್ರೆ 5/4 ಮಂದಿಯನ್ನ ಆಯ್ಕೆ ಮಾಡಿದಾಗತ್ತೆ. ಹೀಗಿರ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ, ಹೆಚ್ಚಿನ ಮಂದಿಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಪ್ರೀತಿವೀಕ್ಷಕರೇ, ಒಟ್ಟಾರೆಯಾಗಿ ಒಳ ಮೀಸಲಾತಿ ಸಮಸ್ಯೆ ಅಂತಕ್ಕಂಥದ್ದು ಸರ್ಕಾರದ ಲೆವೆಲ್ ಅಲ್ಲಿ ಬಗೆಹರಿದಿದೆ. ಮುಂದೆ ಸಮುದಾಯಗಳು ಇದನ್ನ ಒಪ್ಕೊಳ್ತಾವ, ಒಪ್ಪೋದಿಲ್ವಾ, ಮತ್ತೆ ಯಾವ ಯಾವ ಅಜೆಂಡಾಗಳು ಈ ಸಮುದಾಯದಲ್ಲಿವೆ, ಮತ್ತೆ ಏನು ಈಗ 56,000 ಹುದ್ದೆಗಳನ್ನ ಫಿಲ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ಕೊಂಡಿದೆ. ಇದಕ್ಕೆ ಅಧಿಸೂಚನೆ ಯಾವಾಗ ಬರುತ್ತೆ, ಬಂದ್ರೆ ಈ ರೋಸ್ಟರ್ ಬಿಂದು ಮತ್ತೆ ABC ವರ್ಗಕ್ಕಿರ್ತಕ್ಕಂತ ಒಂದು ಕ್ಯಾಟಗರಿ ವೈಸು ಈ ಎಲ್ಲವನ್ನ ಹೇಗೆ ಸರ್ಕಾರ ಕನ್ಸಿಡರ್ ಮಾಡುತ್ತೆ, ಈ ಸಮುದಾಯಗಳು ಅದನ್ನ ಒಪ್ಕೊಂಡು ಅಕ್ಸೆಪ್ಟ್ ಮಾಡಿ ಮುಂದುವರಿತಾವ, ಈ ಎಲ್ಲವನ್ನ ನಾವು ಮುಂದೆ ಕಾಯ್ದು ನೋಡ್ಬೇಕಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಎಷ್ಟೋ ಜನಕ್ಕೆ ಇದು ಮಾಹಿತಿಗಾಗಿ ಬೇಕಾಗುತ್ತೆ. ದಯಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.